ಗಂಗಾ ಸ್ನಾನ ಹೊಟ್ಟೆಯನ್ನು ತುಂಬಿಸುತ್ತಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಕುಂಭಮೇಳದ ಬಗ್ಗೆ ಖರ್ಗೆ ಈ ರೀತಿಯಾಗಿ ವ್ಯಂಗ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಗಂಗೆಯಲ್ಲಿ ಮಿಂದ್ರೆ ಬಡತನ ಹೋಗುತ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ದೇಶಕ್ಕೆ ಏನು ಲಾಭ ಅಂತ ಕೇಳಿದ್ದಾರೆ. ಮೋದಿ ಶಾ ಎಷ್ಟು ಬಾರಿ ಮುಳುಗಿದ್ರೂ ಸ್ವರ್ಗಕ್ಕೆ ಹೋಗಲ್ಲ ಅಂತ ಟೀಕಿಸಿದ್ದಾರೆ. ಗಂಗಾ ಸ್ನಾನ ಮಾಡಿದ್ರೆ ಬಡತನ ಕೊನೆ ಆಗತ್ತಾ? ಅದು ನಿಮ್ಮ ಹೊಟ್ಟೆ ತುಂಬಿಸುತ್ತಾ? ಬಿಜೆಪಿಯವರು ಕ್ಯಾಮರಾಗಳಲ್ಲಿ ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಲವಾರು ಪಾಪಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಗಂಗಾ ನದಿಯಲ್ಲೇ ಎಷ್ಟೇ ಬಾರಿ ಸ್ನಾನ ಮಾಡಿದ್ರು ಮುಂದಿನ 100 ಜನ್ಮದಲ್ಲೂ ಸ್ವರ್ಗಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ಅಮಿತ್ ಶಾ ಕುಂಭಮೇಳದ ಅಂಗವಾಗಿ ಸೋಮವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಇದಕ್ಕೆ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತನಾಡಲಾಗಿದೆ. ಬೇರೆ ಧರ್ಮದ ಬಗ್ಗೆಯೂ ಹೀಗೆ ಹೇಳ್ತೀರಾ ಅಂತ ಬಿಜೆಪಿಯವರು ಅದಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಖರ್ಗೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ, ಮಹಾಕುಂಭ ಸನಾತನ ನಂಬಿಕೆಯ ಪ್ರತೀಕ. ಈ ನಂಬಿಕೆಯನ್ನು ಅಪಹಾಸ್ಯ ಮಾಡಲಾಗ್ತಾ ಇದೆ. ಬೇರೆ ಧರ್ಮದ ಬಗ್ಗೆ ಇಂಥ ಹೇಳಿಕೆಗಳನ್ನು ಖರ್ಗೆ ನೀಡಲಿ. ಇಫ್ತಾರ್ ಕೂಟಕ್ಕೆ ಹೋಗೋದ್ರಿಂದ ಜನರಿಗೆ ಕೆಲಸ ಸಿಗುತ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಬಡತನ ನಿವಾರಣೆ ಆಗತ್ತಾ ಅಂತ ಬಿಜೆಪಿಗರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಬೇರೆ ಧರ್ಮದ ಬಗ್ಗೆನೂ ಹಿಂಗೆ ಮಾತಾಡ್ತೀರಾ ಅಂತ ಪ್ರಶ್ನೆನ ಮಾಡೋದ್ರ ಜೊತೆಗೆ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಲಾಗತ್ತಲ್ಲ, ಅದರಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ಭೇಟಿ ಆಗ್ತಾ ಇರ್ತಾರಲ್ಲ, ಅದಕ್ಕೆ ಕಟುವಾಗಿ ಕೇಳಿರುವಂಥದ್ದು. ಹಾಗಿದ್ರೆ ಇಫ್ತಾರ್ ಕೂಟಕ್ಕೆ ಹೋಗೋದ್ರಿಂದ ಜನರಿಗೆ ಕೆಲಸ ಸಿಗುತ್ತಾ, ಬಡತನ ನಿವಾರಣೆ ಆಗತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗತ್ತೆ, ಎಷ್ಟರ ಮಟ್ಟಿಗೆ ವಿವಾದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ.